ಏನ್ರಿ ಹಾಗೆ ನೋಡ್ತಾ ನಿಂತ್ಬಿಟ್ರಿ? ನಾನು ಅಷ್ಟ್ ಚೆನ್ನಾಗಿದ್ದೀನಾ? ತಲೆ ತಿರುಗ್ತಾ ಇದೆಯಾ ಚಿಕ್ಕ ಯಜಮಾನ್ರೆ? ನಿನಗೆ ತಿರುಗ್ತಿದೆ ಕಣೆ ತಲೆ, ನನಗೆ ಸರಿಯಾಗೇ ಇದೆ. ಇವಾಗ ಫಂಕ್ಷನ್ ಇಲ್ಲ, ಹಬ್ಬ ಅಂತೂ ಮೊದಲೇ ಇಲ್ಲ. ಹೀಗೆ ರೆಡಿ ಆಗೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಯೋಚಿಸ್ತಾ ಇದ್ದೆ ಅಷ್ಟೆ. ಗಾಯತ್ರಿ ಅತ್ತೆ ಸೀರೆನ ತಿಲೋತ್ತಮ ಅತ್ತೆ ಉಡ್ತಾ ಇದಾರಲ್ವಾ? ನಮ್ಮಮ್ಮ ಸೀರೆ ಉಟ್ಕೊಂಡ್ರೆ ನಿನಗೇನೇ ಆಗುತ್ತೆ? ಹೊಟ್ಟೆ ಉರಿ ಅನ್ಕೊಳ್ಳಿ. ಮೊದ್ಲೇ ನಮ್ಮತ್ತೆ ನೋಡೋದಿಕ್ಕೆ ಗುಂಡ್ಗುಂಡಾಗಿದ್ದಾರೆ. 25 ವರ್ಷದ ಕೆಳಗೆ ಗಾಯತ್ರಿ ಅತ್ತೆ ಆ ಸೀರೆನ 50,000 ಕೊಟ್ಟು ತಗೊಂಡಿದ್ದಾರೆ ಅಂದ್ರೆ ಈಗ ಅದ್ರ ಬೆಲೆ 3-4 ಲಕ್ಷ ಆದ್ರೂ ಆಗುತ್ತೆ. ದೊಡ್ಡಮ್ಮನ ರೇಂಜಿಗೆ ತಕ್ಕಾಗಿದೆ. ಅವ್ರಿಗೆ ಹೋಲ್ಸ್ಕೊಳಕ್ ಹೋದ್ರೆ ಈ ಜನ್ಮದಲ್ಲೇ ಮ್ಯಾಚ್ ಮಾಡಕ್ಕಾಗಲ್ಲ. ನಾನು ತಿಲೋತ್ತಮ ಅತ್ತೆಗೆ ತಕ್ಕ ಸೊಸೆ ಅಂತಾದ್ರೂ ಅನ್ಸ್ಕೋಬೇಕಲ್ವಾ ರೀ? ಇವಾಗ ಈಗ ರೆಡಿಯಾಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅತ್ತೆ ಕಣ್ಣಮ್ಮ ತಾಯಿಗೆ ದೀಪ ಬೆಳಗಿಸ್ತಾ ಇದಾರಲ್ವಾ, ಎಲ್ರ ದೃಷ್ಟಿನೂ ಅವ್ರೊಬ್ರ ಮೇಲೆ ಬಿದ್ರೆ ಹೆಣ್ಣಾಗಿರೋ ನನ್ಗೆ ಎಷ್ಟು ಅಸಮಾಧಾನ ಆಗಲ್ಲ ಹೇಳಿ? ಬದುಕು ಕೊಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಂಪೇರ್ ಮಾಡ್ಕೊಂಡು ಎಷ್ಟು ದಿನ ಬದುಕ್ತೀಯ? ಅಬ್ಬಾ ನೀವ್ ಸುಮ್ನಿರಿ. ಯಾವಾಗ ನೋಡಿದ್ರು ಈ ತರ ಜಿಗುಪ್ಸೆ ಬರೋ ಹಾಗೇನೆ ಮಾತಾಡ್ತಿರ್ತೀರಾ. ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿರೋದು ನಮ್ಮ ಅಕ್ಕಂಗೂ ಗೊತ್ತಿಲ್ಲ. ಗೊತ್ತಾದ್ರೆ ಅವಳು ಸಿಟ್ ಮಾಡ್ಕೋತಾಳೆ. ನಮ್ಮ ಮಾಮ್ ಗಾಯತ್ರಿ ದೊಡ್ಡಮ್ಮನ್ ಸೀರೆ ಉಟ್ಕೊಂಡಿರೋದೇ ತಪ್ಪು ಅಂತಿದ್ರೆ ನೀನ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಕಾಂಪೀಟ್ ಮಾಡೋ ತರ ಪೋಸ್ ಕೊಡ್ತಾ ಇದೀಯ ಇಲ್ಲಿ. ದೀಪಾರಾಧನಾ ಅಂದ್ರೆ ಸುತ್ತಮುತ್ತ ಇರೋರು ಒಳ್ಳೆ ಮನ್ಸಿಂದ ಕೈ ಮುಗಿದು ಬೇಡ್ಕೊಳ್ಳೋದು ಕಣೆ. ನಾನೇನಾದ್ರೂ ಹಳೆ ಬಟ್ಟೆ ಹಾಕೊಂಡಿದ್ದೀನಾ? ಅಕಸ್ಮಾತ್ ಏನಾದ್ರೂ ಹಾಕೊಂಡ್ರೆ ವಯಸ್ಸಲ್ಲಿ ಚಿಕ್ಕ ಹುಡುಗಿ ಆದ್ರೂ ಇಂಥ ಪರಿಸ್ಥಿತಿ ಬರ್ಬಾರ್ದಿತ್ತು ಅಂತ ಎಲ್ರು ಮಾತಾಡ್ಕೊಳಲ್ವಾ ಹೇಳಿ? ನಿನಗೆ ಇಷ್ಟ ಬಂದಂಗ್ ಮಾಡೆ. ನಿಮ್ಗೂನು ಇಷ್ಟ ಆಗ್ಲಿಲ್ವಾ? ನಿನ್ ಕಂಡ್ರೆ ನನಗಾಗಲ್ಲ. ನೀವ್ ಒಂದ್ಸಲ ಆದ್ರೂ ಈ ಸೀರೆ ಚೆನ್ನಾಗಿದೆ ಅಂತ, ಈ ಒಡವೆ ಚೆನ್ನಾಗಿದೆ ಅಂತ ಹೇಳ್ಬೋದಲ್ವಾ ಚಿಕ್ಕ ಯಜಮಾನ್ರೆ? ನಾನು ಹೇಳಲ್ಲ ಕಣೆ. ಆಲ್ರೆಡಿ ನಿನ್ ಕಣ್ಣು ನೆತ್ತಿ ಮೇಲಿದೆ. ಹೊಗಳಿದ್ರೆ ಅದು ದೇಹನ ಬಿಟ್ಟು ಹೊರಟೋಗುತ್ತೆ. ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀರಾ? ಏನಂತ ಹೇಳು? ಅತ್ತೆ ಹೇಗ್ ರೆಡಿ ಆಗ್ತಿದಾರೋ ಅಂತ ಒಂದ್ ಫೋಟೋ ತೆಗ್ದು ನೀವ್ ನಂಗೆ ಕಳ್ಸಿ. ಅವ್ರಿಗಿಂತ ಚೆನ್ನಾಗಿ ರೆಡಿ ಆಗ್ತೀನಿ. ಚಪ್ಲಿ ಇಲ್ಲೇ ಎಲ್ಲೋ ಇತ್ತಲ್ಲ, ಮ್ಯಾಚ್ ಆಗತ್ತೆ ಅಂತ ನೋಡ್ತೀರಾ? ಕಿತ್ತೋಗಂಗ್ ಹೊಡಿಬೇಕು ಅಂತ. ಯಾಕ್ರಿ ಅಷ್ಟ್ ಕೋಪ ನಿಮ್ಗೆ? ನಿನ್ ಶೋಗಳನ್ನ ನೋಡಿ ವಾವ್ ಅಂತ ಕಾಗೆ ತರ ಹರ್ಚ್ಬೇಕು ಅಂತೇನೆ. ನೋಡು, ಇನ್ ಸ್ವಲ್ಪ ಹೊತ್ತಲ್ಲೇ ಕತ್ಲಾಗುತ್ತೆ. ಉಲುಚಿ ಕೂಡ ಹಾವಾಗಿ ಬದಲಾಗ್ತಾಳೆ. ಅವಳಿಗೆ ಹಾಲು ರೆಡಿ ಮಾಡೋದನ್ನ ನೋಡು. ತಾಯಿ ಪ್ರೀತಿ ಅಂತ ಹೊಗಳಾದ್ರೂ ಹೊಗಳ್ತಾರೆ. ಮಗುನ ಹೆತ್ತಿದ್ದು ಆಸ್ತಿಗೋಸ್ಕರನೇ ಹೊರತು ಅವಳು ಹಾಲು ಕುಡ್ದ ಇಲ್ವೋ ಅಂತ ಚೆಕ್ ಮಾಡೋದಿಕ್ಕಲ್ಲ. ಇವ್ರಿಗೇನ್ ಗೊತ್ತು ನನ್ ಬಗ್ಗೆ? ಲೈಟ್ ಹೌಸ ಎಲ್ಲಿದೆಯಾ ನೀನು? ಲೈಟ್ ಹೌಸ, ಬೇಗ ಮರೆ. ಲೈಟ್ ಹೌಸ, ಲೈಟ್ ಹೌಸ, ಬೇಗ ಮರೆ. ಬೇಗ ಮರೆ. ಲೈಟ್ ಹೌಸ, ಬರ್ತಾ ಇದ್ದೀನ್ರಿ. ಗಾಳಿಗೆ ಹೊರಗೆ ಹಾಕಿರೋ ಬಟ್ಟೆ ಹಾರೋಗತ್ತೇನೋ ತಂದ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಹೊರಗಡೆ ನಾರ್ಮಲ್ ಆಗೇ ಇದೆ. ಮನೆ ಒಳಗೆ ಇಷ್ಟು ಗಾಳಿ. ಹಾಲಲ್ಲಿ ಫ್ಯಾನ್ ಕೂಡ ಹಾಕಿಲ್ವಲ್ಲ ಆಂಟಿ? ಫ್ಯಾನ್ ಗಾಳಿಗೆ ಪೇಪರ್ ಹಾರಾಡುತ್ತೆ, ಆದರೆ ಹೀಗೆ ಕರ್ಟನ್ಸ್ ಎಲ್ಲ ಇಷ್ಟು ಹಾರಾಡಬಾರ್ದಲ್ವಾ ಅಕ್ಕ? ಇಲ್ಲಿ ಈ ಥರ ಗಾಳಿ ಬೀಸೋದಕ್ಕೆ ಕಾರಣ ನಿಮ್ಮತ್ತೆ ತಿಲೋತ್ತಮ್ಮನೇ. ಅವರು ಗಾಯತ್ರಿ ದೇವಿ ಅಮ್ಮವ್ರು ಸೀರೆ ಹುಟ್ಟಿದ್ರಿಂದಾನೆ. ಹಾಯ್ ಗಾಯತ್ರಕ್ಕ, ಹೇಗಿದ್ಯಾ? ನಿನಗೇನು ಸುಂದ್ರಿ, ನೀನು ಹೇಗಿದ್ರೂ ಚೆನ್ನಾಗಿ ಕಾಣಿಸ್ತೀಯ. ಮಾಮ್,
ಮಾಮ್ ಮಾಮ್ ರೆಡಿನಾ? ಮಾಮ್ ರೆಡಿ ಆಗಿದೆ ಆಯ್ತಾ? ಮಾಮ್ ಮಾಮ್ ದೊಡ್ಡಮ್ಮ 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 ಬೇಡ ದೊಡ್ಡಮ್ಮ. ವಲ್ಲಭ. ನೀವಾ ಮಾಮ್? ಈ ಸೀರೆನ ನೋಡಿ ದೊಡ್ಡಮ್ಮನೆ ಬಂದಿದ್ದಾರೆ ಅನ್ಕೊಂಡೆ. ವಾವ್, ನಿಜವಾಗ್ಲೂ ಗಾಯತ್ರಿ ಅತ್ತೆ ಇಷ್ಟ್ ಚೆನ್ನಾಗ್ ಕಾಣ್ತಿದ್ರಾ? ನೀವೇ ಹೀಗಿದ್ದೀರಾ ಅಂದ್ಮೇಲೆ ಅವ್ರು ಹೇಗಿರ್ತಾರೆ ಅಂತ ಅರ್ಥ ಆಗ್ತಿದೆ ಅತ್ತೆ. ಕೇವಲ ಸೀರೆ ಉಟ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಶ್ಚರ್ಯ ಪಡ್ತಿದ್ಯಾ ಅಂದ್ರೆ ಗಾಯತ್ರಿ ಅಕ್ಕನ ಆಸ್ತಿ ಅಧಿಕಾರ ಕೈಯಲ್ಲಿದ್ರೆ ಇನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡು ಸುಮನ. ವೈಭವದ ಬಗ್ಗೆ ಯೋಚಿಸ್ಬೋದೇನೋ, ಆದ್ರೆ ಆ ಅಧಿಕಾರನ ಅನುಭವಿಸೋ ಶಕ್ತಿ ಕೂಡ ಇರ್ಬೇಕಲ್ವಾ ಅತ್ತೆ? ನಮ್ದೇ ಮೇಲ್ಗೈ ಆಗಿದ್ದ ದಿನ ಎಲ್ಲರನ್ನು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು ಸುಮನಾ. ಕರೆಕ್ಟ್. ಯೋಚನೆ ಮಾಡಿದ್ರೆ ನಿನಗೆ ಎಲ್ಲ ಅರ್ಥ ಆಗತ್ತೆ. ಇಲ್ಲಿ ಚೆನ್ನಾಗೇ ಇದೆಯೇ, ಅಲ್ಲಿ ಮಾತ್ರ ಯಾಕೆ ಹಾಗಾಗ್ತಿದೆ? ಲೇ, ಅರ್ಥ ಆಗೋ ಥರ ಹೇಳ, ಎಲ್ಲಿ ಏನಿದ್ಯಾ? ಹಾಲಲ್ಲಿ ಗಾಳಿಗೆ ಕರ್ಟನ್ಸು ಫ್ಲವರ್ ವಾಸ್ ಎಲ್ಲ ಅಲ್ಲಾಡ್ತಾ ಇದೆ ಬ್ರೋ. ಈ ರೂಮಲ್ಲಿ ಮಾತ್ರ ಹಾಗಿಲ್ಲ. ಗಾಯತ್ರಿ ಅತ್ತೆ ಸೀರೆ ಉಟ್ಟಿರೋ ತಿಲೋತ್ತಮ ಅತ್ತೆ ಅಲ್ಲಿಗ್ ಬಂದ್ರೆ ಆ ಗಾಳಿ ನಿಂತ ಹೋಗತ್ತೆ ಅನ್ಸುತ್ತೆ. ಬೇಗ ಬಂದ್ರೆ ಒಳ್ಳೇದು. ಎಲ್ಲ ಚಲ್ಲಪಿಲ್ಲಿ ಆಗೋ ಥರ ಇದೆ. ಅಯ್ಯ, ನಮ್ಮ ಮಾಮ್ ಏನಾದರೂ ಡ್ರಾಮಾ ಆರ್ಟಿಸ್ಟ್ ಅನ್ಕೊಂಡೇನಾ? ಹಾ, ಕೂಗಿದ ತಕ್ಷಣ ಬಂದ್ಬಿಡೋದಕ್ಕೆ? ಮಾಮ್ ಎಷ್ಟು ಚೆನ್ನಾಗಿ ನಟಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಬ್ರೋ? ಸ್ವಲ್ಪ ಸುಮ್ಮನಿರಿ. ಮಾಡ್ಬೇಕಾಗಿರೋ ಕೆಲಸ ನೋಡಿ. ಇವಾಗ ಏನು ಮಾಡಬೇಕು ಅಂತ ದೊಡ್ಡಮ್ಮಂತರ ರೆಡಿ ಆಗಿದ್ದೀರಾ ಮಾಮ್? ಒಂದ್ಸಲ ಉಟ್ಕೋ ಅಂತ ಗಾಯತ್ರಿ ಅತ್ತೆನೇ ಕನ್ಸಲ್ ಬಂದು ಹೇಳಿದ್ರಂತಲ್ವಾ? ನಮ್ಮ ಮಾಮಿಗೆ ಎಂತ ಕನ್ಸು ಬೀಳುತ್ತೆ ಅಂತ ನನಗೆ ಗೊತ್ತು. ಲೇ, ನೀನು ಹೋಗೋ ಹಾಲ್ಗೆ ನಾವು ಬಂದು ದೀಪ ಬೆಳಗಿಸ್ತೀವಿ. ಸರಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ದೊಡ್ಡಮ್ಮ ಪುನರ್ಜನ್ಮ ಎತ್ತಿದ್ದಾರೆ, ಹಾಗೇನೆ ಜೀವಂತವಾಗೂ ಇದ್ದಾರೆ. ನೀವು ದೀಪಾರಾಧನೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹುಷಾರಾಗಿ ಯೋಚಿಸಿ ಮಾಡಿ. ಹೌದು, ಯಾಕೆ ಮಾಡ್ತಾ ಇದ್ದೀರಾ ಅತ್ತೆ? ಡಮ್ಮೋ ಡಮ್ಮ, ಗಾಯತ್ರಿನೇ ಬಂದ್ಬಿಟ್ಲು, ಇನ್ನು ಆ ತಿಲೋತ್ತಮ ಅವರೇ ಬಂದಿಲ್ಲ. ನಮ್ಮಮ್ಮನ ಹಾಗೆ ರೆಡಿ ಆಗೋದಕ್ಕೆ ಟೈಮ್ ಹಿಡಿಯತ್ತಲ್ಲ ಡಮ್ಮಕ್ಕ. ಮಧ್ಯಾಹ್ನ ರೆಡಿ ಆಗಕ್ಕೆ ಶುರು ಮಾಡಿದ್ದು, ಇವಾಗ ಮುಗೀತು ಅವ್ರದ್ದು ಬ್ರೋ. ದೀಪಾರಾಧನೆಗೆ ಬರ್ತಿದ್ದಾರೆ. ಮನುಷ್ಯರೇ ಹಾರೋಗೋ ತರ ಗಾಳಿ ಬೀಸ್ತಾ ಇದ್ರೆ ದೀಪ ಉರಿಯತ್ತೇನೆ? ಇರುತ್ತೆ. ಅದು ಹೇಗೆ? ಇಲ್ಲಿ ಎಲ್ಲ ವಸ್ತು ಅಲ್ಲಾಡ್ತಾ ಇದ್ರು, ಕಣ್ಣಮ್ಮ ಮಾತ್ರ ಸ್ವಲ್ಪನೂ ಅಲ್ಲಾಡ್ತಾ ಇಲ್ಲ. ನೋಡಿದ್ರಾ? ಹೌದು, ಚಂಬು ಹಾಗೆ ಇದೆಯಲ್ಲ. ಅಕ್ಕ, ಕಳಶ ಅನ್ಬೇಕು. ಹಾ, ಅತ್ತೆ ಹೇಳೋದಂತೆ, ನಾವು ಕೇಳೋದಂತೆ. ಸರಿ ಹೋಯ್ತು. ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ. ಆ ಕಿರ್ಚಾಡ್ದೆ ಬರ್ಬೋದಲ್ಲ ರಜಾ? ಹಾ, ನಮ್ಮ ಮಾಮ್ನ ನೋಡಿದ್ರೆ ನೀನು ಕೂಕ್ಕೋತೀಯ, ನೋಡ್ತೀಯಲ್ಲ. ಹಾ
ಮುಸ್ಸಂಜೆ ಹೊತ್ತಿಗೆ ದೀಪ ಹಚ್ಚಕ್ಕೆ ಈ ಥರ ಬರ್ತಾರಾ? ಸೀರೆ ಉಟ್ಕೊಂಡೇ ಬಂದಿದಾರಲ್ವಾ? ಸೀರೆ ಬಗ್ಗೆ ಅಲ್ಲ ಕಣೆ, ಕನ್ನಡಕದ ಬಗ್ಗೆ ಹೇಳ್ತಾ ಇರೋದು ನೈನಿ. ಮಾಮ್, ಅಮ್ಮನ ಸೀರೆಲಿ ನಾವು ನಿಮ್ಮನ್ನು ನೋಡಬೇಕು, ಆದರೆ ನೀವ್ಯಾರೂ ನೋಡದೇ ಇರೋ ಹಾಗೆ ಕನ್ನಡಕ ಯಾಕೆ ಹಾಕೊಂಡಿದ್ದೀರಾ? ಚೆನ್ನಾಗಿದ್ದೀರಾ ಅತ್ತೆ, ಡಿಟ್ಟೋ ರೌಂಡ್ ರಂಗಮ್ಮ. ಇದನ್ನ ನಾನು ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾದ್ರೆ ಆಶ್ಚರ್ಯ ಪಡ್ತೀರಾ. ಈಗಲೇ ವಿಚಿತ್ರ ಅನ್ನಿಸ್ತಾ ಇದೆ. ಏನು ವಿಷಯ ಹೇಳಿ. ಯಾ, ಗಾಯತ್ರಿಕ್ಕನ್ ಸೀರೆ ಉಟ್ಕೊಂಡಿದ್ದಕ್ಕೆ ಅವ್ರ ತೇಜಸ್ಸು ನನಗೆ ಬರದೇ ಇರ್ಬೋದು, ಒಪ್ಕೋತೀನಿ. ಆದ್ರೆ ಅಲ್ಲಿರೋ ಕಣ್ಣಮ್ಮ ತಾಯಿ ಮುಂದೆ ದೀಪಾರಾಧನೆ ಮಾಡಿದ್ರೆ ಅಲ್ಲಿಂದ ಬರೋ ಕಾಂತಿ ಆಗಿರ್ಬೋದು, ಇಲ್ಲ ಅಂದ್ರೆ ಇನ್ನೇನಾದ್ರೂ ಆಗಿರಬಹುದು. ಆ ಪವರನ್ನ ತಡ್ಕೋಬೇಕು ಅಂದ್ರೆ ಈ ಗ್ಲಾಸ್ ಬೇಕೇ ಬೇಕು. ಕಾಂತಿ ಬರುತ್ತೆ ಅಂತ ಯಾರು ಹೇಳಿದ್ರು ಮಾಮ್? ತಮ್ಮ, ಡೈರೆಕ್ಟಾಗಿ ದೊಡ್ಡ ಮನೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಾ? ನಾನ್ ಹೇಳ್ತೀನಕ್ಕ. ಗಾಯತ್ರಿ ಅತ್ತೆ ಸೀರೆ ಉಟ್ಕೊಂಡು ಕಣ್ಣಮ್ಮ ದೇವಿಗೆ ದೀಪ ಏನಾದ್ರೂ ಬೆಳಗ್ಸಿದ್ರೆ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅತ್ತೆ ಇರೋ ಜಾಗ ಗೊತ್ತಾಗುತ್ತಂತೆ. ಜಾಗ ಅಷ್ಟೇ ಅಲ್ಲ, ನೇರವಾಗಿ ಆ ತಾಯಿನೇ ತೋರಿಸ್ಬಿಡ್ತಾಳೆ. ದಕಿತಾಪತಿ ಏನೋ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದ ಅನುಮಾನ ನಿಜ ಆಗೋಯ್ತು. ಏನು ಮಾಡಲಿ? ಅಂದ್ರೆ ಗಾಯತ್ರಿ ಅತ್ತೆನ ಕರ್ಸೋದಕ್ಕೆ ಅವ್ರ ಸೀರೆನೆ ಉಟ್ಕೊಂಡು ದೀಪನ ಬೆಳಗಿಸ್ತಿದ್ದೀರಾ ಅಂತಾಯ್ತು. ಅಫ್ಕೋರ್ಸ್, ಕಣ್ಣಮ್ಮನ ಹೆಸರಲ್ಲೇ ಇದೆಯಲ್ಲ. ಇಷ್ಟು ದಿನ ನಮ್ಮಿಂದ ದೂರ ಇರೋ ಗಾಯತ್ರಿಕನ್ನ ತೋರಿಸ್ತಾಳೆ. ವಿಶಾಲ್ ಬಾವ ಯಾಕೋ ಗಾಬರಿ ಮಾಡ್ಕೊಂಡಿದಾರಲ್ವಾ? ಅವ್ರ ಅಮ್ಮನ ಬಗ್ಗೆ ಗೊತ್ತಾಗ್ತಿದೆ ಅಂತ ಖುಷಿ ಪಡೋದ್ ಬಿಟ್ಟು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ? ಈಗ ತಡ ಮಾಡಿದಷ್ಟು ತೊಂದರೆ ಆಗತ್ತೆ. ಹೋಗಿ ದೀಪನ ಬೆಳಗ್ಸಿ ಅಮ್ಮ. ಡಮಾರ್ ಅಂತ ಬ್ಲಾಸ್ಟ್ ಆಗಲ್ಲ ತಾನೆ? ಏನು ಬ್ಲಾಸ್ಟ್ ಆಗುತ್ತೆ ಮಾವ? ಬೆಂಕಿ ಕಟ್ಟಿಗಿರೋಕ್ ಮೊದಲೇ ನೀವು ಹೆದರಿಸ್ಬೇಡಿ. ಅಕ್ಕ ಕನ್ನಡಕ ಹಾಕೊಂಡಿದ್ದಾಳವಲ್ಲಮ್ಮ, ನಾನು ಹೆಲ್ಮೆಟ್ ಆದರೂ ತಗೊಂಡು ತಲೆಗೆ ಹಾಕೊಂಡ್ಬಿಡ್ತೀನಿ. ತಲೆಗೆ ಹಾಕೊಳ್ದೆ ಇನ್ನೆಲ್ಲಿಗ್ರಿ ಹಾಕೊಳಕ್ಕಾಗತ್ತೆ? ಕೈಗೆ ಹಾಕೋತೀನಿ. ನಿಮ್ಗೇನು? ಬ್ಲಾಸ್ಟ್ ಆದ್ರೆ ಮುಖಕ್ಕೆ ಅಡ್ಡ ಇಟ್ಕೋತೀನಿ ಅಷ್ಟೇ. ಅಯ್ಯೋ ಮಾವ, ಆ? ಮಾಮ್ ಮಾತನ್ನ ಕೇಳಿಸ್ಕೊಂಡು ನಿಮಗೆ ಭಯ ಆಗ್ತಿದೆಯೋ ಹೊರತು ಬೇರೆ ಏನೂ ಆಗಲ್ಲ. ಹೇಳಕ್ಕಾಗಲ್ಲ ವಿಕ್ರಾಂತ್, ಇವ್ರು ಎಣ್ಣೆ ಹಾಕೋ ಬದಲು ಬೇರೆ ಏನಾದ್ರೂ ಹಾಕಿರೋ ಚಾನ್ಸಸ್ ಇರುತ್ತೆ.
ಅಕ್ಕ ಹಾಗೆ ಮಾಡಿದ್ರೆ ಇವ್ರು ಹೀಗಿರ್ತಾ ಇರ್ಲಿಲ್ಲ ಅಲ್ವಾ? ನಿಮ್ ಮಾತನ್ ಕೇಳ್ತಿದ್ರೆ ಏನಾಗುತ್ತೋ ಅಂತ ನಂಗೆ ಟೆನ್ಷನ್ ಆಗ್ತಿದೆ. ಯಾವ್ದಕ್ಕೂ ಒಳ್ಳೇದು, ನಾನು ದೂರ ಹೋಗ್ತೀನಿ. ಗಾಯತ್ರಿ, ಹೋಗೋಣ ಬಾಮ್ಮ. ಎಲ್ಲಿಗೆ ಯಜಮಾನ್ರೆ? ರೂಮ್ ಒಳಗಡೆ ನೇನಿ. ದೊಡ್ಡತ್ಗೆ ಬರ್ತಾರೆ ಅಂತ ಇದನ್ನೆಲ್ಲ ಮಾಡ್ತಾ ಇದ್ರೆ ನೀನ್ ರೂಮ್ಗೆ ಹೋಗ್ತೀನಿ ಅಂತಿದ್ಯಲ್ಲ ವೇಶ್. ಇವಳು ಮಾಡೋ ಕೆಲಸ ನೋಡೋಕ್ಕಾಗದೆ. ಬ್ಲಾಸ್ಟ್ ಆದ್ರೆ ಪ್ರಾಬ್ಲಮ್ ಆಗ್ಬೋದು ಅನ್ಕೊಂಡಿದ್ದಾನೆ ವಿಶಾಲ್. ಎಲ್ಲದಕ್ಕಿಂತ ಮುಚ್ಚಿಟ್ಟಿರೋ ನಿಜ ಗೊತ್ತಾದ್ರೇನೆ ಭಯಂಕರವಾಗಿರುತ್ತೆ. ನೀವು ಏನು ಮಾಡಬೇಕು ಅಂತಿದ್ದೀರೋ ಮುಂದುವರಿಸಿ. ನಮ್ಮ ಅಮ್ಮನ ಬಗ್ಗೆ ಏನಾದರೂ ಗೊತ್ತಾದರೆ ಕರೀರಿ, ಆಗ ನಾನು ಬರ್ತೀನಿ. ಓಕೆನಾ? ಇವಾಗ ಗಾಳಿ ಕೂಡ ಆಡ್ತಿಲ್ಲ. ನನ್ನ ಅತ್ತೆ ಮತ್ತೆ ಗಂಡ ಬರ್ತಿದ್ದ ಹಾಗೇನೆ ನಿಂತೆ ಹೋಯ್ತು ಗಾಳಿ. ದೀಪಾರಾಧನೆ ಮಾಡ್ತಿದೀವಿ ಅಂತ ಕಣ್ಣಮ್ಮ ತಾಯಿ ಗಾಳಿ ಧೂಳುಗಳನ್ನ ಅಳಸ್ ಹಾಕದ್ಲು. ಹಾಗೆ ಅವರು ಅಳಸ್ ಹಾಕ್ಬೇಕಾಗಿರೋದು ತುಂಬಾನೇ ಇದೆ. ಏನೇದು? ನಿಮ್ ಕೊಬ್ಬು, ದುರಹಂಕಾರ, ಮಿತಿ ಮೀರಿದ ಸ್ವಾರ್ಥ, ದುರಾಲೋಚನೆಗಳು. ಏಯ್, ಸ್ವಲ್ಪ ಸುಮ್ನಿರ್ತೀಯಾ? ಗಾಯತ್ರಕ್ಕ ನಯನಿ ಹೊಟ್ಟೆಲಿ ಚೊಚ್ಚಲ ಮಗುವಾಗಿ ಹುಟ್ಟಿ ಕಳೆದು ಹೋಗಿದ್ದಾರೆ ಅಂತ ದುಃಖ ಪಟ್ಟಿದ್ದಾರೆ ಹೊರತು ಇಲ್ಲಿವರೆಗೂ ಅವ್ರನ್ನ ಹುಡುಕಿ ಯಾರೂ ಮನೆಗೆ ಕರ್ಕೊಂಡು ಬರಲಿಲ್ಲ. ನಾನು ಅಕ್ಕನ್ನ ಕಂಡು ಹಿಡಿಯೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಹೊಗಳೋದ್ ಬಿಟ್ಟು ನೋವಾಗೋ ಹಾಗೆ ಯಾಕೆ ಮಾತಾಡ್ತೀಯ ನೀನು? ಇದರ ಹಿಂದೆ ಇರೋ ದುರುದ್ದೇಶನ ತಿಳ್ಕೊಳ್ಳೋಣ ಅಂತ. ಅಕ್ಕ, ನೀ ಸುಮ್ಮನಿರು. ಅತ್ತೆ, ನೀವು ದೀಪಾರಾಧನೆ ಮಾಡಿ. ಬ್ಲಾಸ್ಟ್ಗೆ ಇಷ್ಟ ಆಗಲ್ಲ ತಾನೆ ತಾಯಿ? ಎಲ್ಲರೂ ಇಲ್ಲೇ ಇದೀವಲ್ರಿ, ಮತ್ ನೀವ್ ಯಾಕೆ ಹೆದರ್ಕೋತಾ ಇದ್ದೀರಾ? ಏನ್ ನಡೆಯುತ್ತೆ ಅಂತ ನಿಂಗೆ ಗೊತ್ತಿಲ್ಲ, ನಾನು ಗೆಸ್ ಮಾಡ್ಬೋದು. ಮಾವ ಹೆದರು ಪುಕ್ಲಿ ಥರ ಸುಮ್ಮನ ಮೇಲ್ ಹೋದ್ಲು. ನೀವು ಹೋಗ್ತೀರಾ? ಹೋಗಿ. ಹಾಗೆ ನೋಡೋದಾದ್ರೆ ವಿಶಾಲ್ ಅವರೇನು ಹೆದರ್ಕೊಂಡು ಹೋಗ್ಲಿಲ್ವಲ್ಲ. ಗಾಯತ್ರಿ ಪುಟ್ಟಿ ಭಯ ಪಡ್ತಾಳೇನೋ ಅಂತ ಕರ್ಕೊಂಡು ಹೋಗಿದ್ದಾರೆ ಡಮ್ಮಕ್ಕ. ಭಯ ಅಂದ್ರೇನೆ ಗೊತ್ತಿಲ್ಲ ಗಾಯತ್ರಿ ಅಮ್ಮ ಅವ್ರಿಗೆ. ಆ ಹೆಸರು ಇಟ್ಕೊಂಡಿರೋ ಗಾಯತ್ರಿ ಪುಟ್ಟಿ ಕೂಡ ಹಾಗೆ. ನಮ್ಮಮ್ಮ ಗಾಯತ್ರಿ ದೇವಿ ಬಗ್ಗೆ ತಿಳ್ಕೋತಾರ? ಕಣ್ಣಮ್ಮ ತಾಯಿ ಯಾವ ರೀತಿಲಿ ಅವ್ರಿಗೆ ದಾರಿ ತೋರಿಸ್ತಾರೆ ಅವ್ರು ತಿಳ್ಕೋಬಾರ್ದು. ನಮ್ಮಮ್ಮ ಇರೋ ಜಾಗ ಗೊತ್ತಾಗ್ಬಾರ್ದು. ಮಕ್ಕಂಗೂ ಗೊತ್ತಾಗ್ಬಾರ್ದಾ? ಸುಮನಾ, ತುಂಬಾ ದಿನಗಳಾದ್ಮೇಲೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ ನನಗೆ ಗೊತ್ತಾಯ್ತು. ಏನಂತ ಹೇಳ? ನಿಮ್ ಹೆತ್ತ ತಾಯಿ ಬಗ್ಗೆ ಯಾರ್ಗಂದ್ರೆ ಯಾರಿಗೂ, ಕಟ್ಕೊಂಡಿರೋ ನಿಮ್ ಹೆಂಡತಿಗೂ, ನೈನಿ ದೇವಿ ಕೂಡ ಗೊತ್ತಾಗ್ಬಾರ್ದು ಅಂತ ನೀವ್ ಬಯಸ್ತಾ ಇರೋದು. ಸುಮನಾ, ಹಾಗೆಲ್ಲ ಏನೂ ಇಲ್ಲ ಬಿಡು. ಈಗ ನೀವು ಮಾತ್ ಬದಲಾಯಿಸಕ್ಕೆ ಪ್ರಯತ್ನ ಪಟ್ರು ನಾನಂತೂ ಅದನ್ನ ಖಂಡಿತ ನಂಬೋದಿಲ್ಲ ಬಾವಾ. ಯಾಕೆ ನೀವು ನಿಮ್ ಮಗ್ಳ ಬಗ್ಗೆ ಗೊತ್ತಾಗ್ಬಾರ್ದು ಅಂತ ಬಯಸ್ತಿರೋ ವಿಷಯ ಹೇಳ್ತೀರಾ?